ಬೆಳಗ್ಗೆನೇ ಇದ್ದು ನಾನಿವತ್ತು ಹೋದೆ ಕಾಲೇಜ್. ಅಲ್ಲಲ್ಲಲ್ಲಲ್ಲಲ್ಲ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವ ಯಾರೇ? ಗಾಯ್ಸ್, ನಾನಿವತ್ತು ಹೋಗ್ತಿದ್ದೀನಿ ಕಾಲೇಜ್ ಅಂಕೋಲಾಗೆ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ತಯಾರಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಬಂದೆ. ನನ್ನ ಬಸ್ಸನ್ನು ಹೊರಗೆ ಬಿಡೋಕೆ ನಮ್ಮ ಕುಚ್ಚನು ಬಂದಿದ್ದ. ಹಿಂಗೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಿರುವಾಗ ನಮ್ಮ ಕುಚ್ಚನ ದೋಸ್ತರು ಸಿಕ್ಕಿದ್ರು. ಅವ್ರ ಜೊತೆ ಆಟ ಆಡ್ತಾ ಹಂಗೆ ಬಸ್ ಕಡೆ ಬಂದೆ. ನೋಡಿ, ಇದೆ ನಮ್ಮ ಬಸ್ಸು. ಇನ್ನೇನು ಬಿಡೋಕಾಯ್ತು. ಸೊ ಬನ್ನಿ ಹೋಗುವ. ಅಂತೂ ಇಂತೂ ಒಂದು ತಾಸು ಬಸ್ಸಲ್ಲಿ ಕುಂತು ಕೊನೆಗೂ ಅಂಕೋಲಾಗೆ ಬಂದುಬಿಟ್ಟೆ. ಇದೆ ನೋಡಿ ಅಂಕೋಲಾ ಬಸ್ ಸ್ಟ್ಯಾಂಡ್. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಬಸ್ ಸ್ಟ್ಯಾಂಡಿಂದ ಈಗ ಸೀದಾ ಕಾಲೇಜ್ ಕಡೆ ಹೋಗುವ. ಗೈಸ್, ಬಸ್ ಸ್ಟ್ಯಾಂಡಿಂದ ಸೀದಾ ಕಾಲೇಜ್ ಕಡೆ ಬಂದೆ. ಇದೇ ನಮ್ಮ ಕಾಲೇಜು. ಈಗ ಒಂದು ಕ್ಲಾಸ್ ಇದು. ಕ್ಲಾಸ್ ಕೂತ್ಕೊಂಡು ಮತ್ತೆ ಸಿಗುವ. ಆಗ ಆಮೇಲೆ ನೋಡುವ, ಎಲ್ಲರೂ ಹೋಗುವ. A few moments later. ಗೈಸ್, ಕ್ಲಾಸ್ ಎಲ್ಲ ಮುಗಿಸು ಹೋಗುವಾಗ ಇದ್ರಿಂದ ಜಾರ್ಕ್ ಹೋಗೋದಂದ್ರೆ ಒಂಥರ ಮಜಾ. ನನಗಿದ್ರ ಒಂಥರ ಸಂತೋಷ. ಕ್ಲಾಸ್ ಎಲ್ಲ ಮುಗೀತು. ಇನ್ನೇನಿದ್ರು ಬಸ್ ಸ್ಟ್ಯಾಂಡ್ ಕಡೆ ಹೋಗೋದೆ. ಕಾಲೇಜಿಂದ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬಂದರೆ ಇಲ್ಲಿ ಎಲ್ಲರೂ ಬಿರಿಯಾನಿಗೆ ಹೋಗುವಂದರು. ಅದಕ್ಕೆ ಡೈರೆಕ್ಟ್ ಬಿರಿಯಾನಿಗೆ ಹೋದ. ಬಿರಿಯಾನಿ ಎಲ್ಲ ತಿನ್ಕೊಂಡು ಸೀದಾ ಪೇಟೆ ಕಡೆ ಬಂದ. ಹಂಗೆ ಹೋಗ್ತಿರುವಾಗೆ ಒಂದು ಐಸ್ ಕ್ರೀಮ್ ಅಂಗಡಿ ಕಾಣ್ತು. ಅದಕ್ಕೆ ಒಂದೊಂದು ಐಸ್ ಕ್ರೀಮ್ ತಗೊಂಡ್ಬಂದ್ಕ ಐಸ್ ಕ್ರೀಮ್ ಅಂಗಡಿಗೆ ಹೋದೆ. ಐಸ್ ಕ್ರೀಮ್ ತಿಂತ ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಹೋದ. ಇಲ್ಲಿ ನೋಡಿದ್ರೆ ಖಾಲಿ ಮೇಲಟ್ಟೆ ಐಸ್ ಕ್ರೀಮ್ ಇತ್ತು, ಒಳಗೆಲ್ಲ ಓಡೆ ಖತಮ್. ಖಾಲಿ ಓಡ್ ತಿಂತಿದ್ದೆ ಅಂತ ಇವನು ಐಸ್ ಕ್ರೀಮ್ ಕೊಟ್ಟ. ಮತ್ತೆ ಸಣ್ಣ ತುಂಡಿತ್ತು. ಇದೇನು ಮಾಡೋದಂತಿದ್ದಾಗೆ ಇವನು ಸ್ವಲ್ಪ ಕೊಟ್ಟ. ನೋಡಿ ಏನು ದೋಸ್ತರು. ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಅಲ್ಲಿಂದ ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಬಂದೆ. ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿದ್ರೆ ಎಲ್ಲ ಬಸ್ಸು ಬಂದಿತ್ತು, ಆದ್ರೆ ನಮ್ಮ ಬಸ್ಸೇ ಬರಲಿಲ್ಲಾಗಿತ್ತು. ಅದಕ್ಕೆ ಒಂದು ನೀರು ಬಾಟ್ಲಿ ತರುವಂಕ ಅಂಗಡಿ ಕಡೆ ಹೋದೆ. ಅಂಗಡಿಗೆ ಬಂದು ನೀರು ಬಾಟ್ಲಿ ತಗೊಂಡು ಒಬ್ಬಗೆ ಬಿರಿಯಾನಿಗೆ ಬಿಟ್ಟಕ್ಕೆ ಹೋಗಾಗಿತ್ತು. ಅದಕ್ಕೆ ಅವ್ನಿಗೆ ಏನಾದ್ರು ತಿನ್ನಕ್ಕೆ ತಗೊಂಡು ಅಂತ ತಿನ್ನಕ್ಕೆ ತಗೊಂಡೆ. ಇದೆ ಇವನಿಗೆ ಬಿಟ್ಟಕ್ಕೆ ಹೋದದ್ದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಮ್ಮ ಬಸ್ ಬಂತು. ಹಾಗೆ ಬಸ್ ಹತ್ಕ ಕೂತ್ಕೊಂಡ. ಅಲ್ಲಿ ಅಂಗಡಿಯಲ್ಲಿ ಒಂದು ಕೇಕ್ ತಂದಿತ್ತ. ಕೇಕ್ ಹೆಂಗಿತ್ತ ನೋಡುವ, ಟೇಸ್ಟ್ ನೋಡುವ. ನೋಡೋಕೆ ಮಾತ್ರ ಲೈಕ್ ಕಾಣ್ತಿದಪ್ಪ. ತಿನ್ನೋಕೆ ಹೆಂಗಿದೆ ಟೇಸ್ಟ್ ನೋಡಿ ಹೇಳ್ತಿ. ಗಾಯ್ಸ್, ಕೇಕ್ ಮಾತ್ರ ಮಸ್ತ್ ಇತ್ತು. ಮುರ್ಮುರಿನೂ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ. ನೀರು ಕುಡ್ದಾದ್ಮೇಲೆ ಬಾಟ್ಲ್ ಏನು ಮಾಡೋದು ಅಂತಿರುವಾಗ ಒಂದು ಐಡಿಯಾ ಹೊಳಿತು. ಗಾಯ್ಸ್, ಇಲ್ಲೇ ನೋಡಿ ಹೋದ ವರ್ಷ ಶಿರೂರು ಗುಡ್ಡ ಕುಸಿತ ಆದದ್ದು. ಮನೆಗೆ ಹೋಗುವಾಗ ಇಲ್ಲಿ ಬೋಳ್ಕುಂಟೆಯಲ್ಲಿ ರೈಲ್ವೆ ಗೇಟ್ ಹಾಕಿದ್ರು. ಹಾಗೆ ಒಂದು ರೈಲ್ವೆ ನೋಡ್ಕೊ ಸೀದಾ ಮನೆ ಕಡೆ ಹೋದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.